ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಹತ್ರ ಬಂದಿರೋ ಪ್ರೊಫೈಲ್ ತುಂಬ ಒಳ್ಳೆ ಪ್ರೊಫೈಲ್ ಅಂತ ಹೇಳ್ಬೋದು. ಇವಳ ಹೆಸರು ಯಶೋಧ ಬಿ, ವಸತಿ ಬೆಂಗಳೂರು ನಗರ, ವಯಸ್ಸು ಸುಮಾರು 38. ಈಕೆಯ ಸಮಸ್ಯೆ ಗಂಡ 6 ತಿಂಗಳಿಗೊಮ್ಮೆ ಮನೆಗೆ ಬರುವುದು. ಕಾರಣ ಹೀಗಿದೆ: ಗಂಡ ದುಬೈಲಿ ವರ್ಕ್ ಮಾಡ್ತಿರೋದು, 6 ತಿಂಗಳಿಗೊಮ್ಮೆ ಮನೆಗೆ ಬರ್ತಾನಂತ ಇವರು ಹೇಳಿರೋದು. ಇವಳ ಬಯಕೆ ಗಂಡನಿಗಿಂತ ಹೆಚ್ಚಾಗಿ ಪ್ರೀತಿ ಕೊಡೋರು ನನಗೆ ಬೇಕಾಗಿದ್ದಾರೆ ಅಂತ ಹೇಳಿದಾಳೆ. ಗಂಡನಿಗಿಂತ ಹೆಚ್ಚಾಗಿ ಪ್ರೀತಿ ಕೊಡೋರು ಇದ್ದರೆ ಹೇಳಿ ಅಂತ. ಮುಂದೆ ನೋಡೋದಾದರೆ, ಯಜಮಾನರಿಂದ ಆದ ನೋವುಗಳು ಹೀಗಿದೆ: ನಮ್ಮ ಜೀವನ ಶುರುವಾಗಿದ್ದು ಬೆಂಗಳೂರಲ್ಲೇ, ಆದರೆ ಅತ್ತೆ ಮಾವನ ಕಾಟಕ್ಕೆ ತೋಟದ ಮನೆಗೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಗಂಡ ಅವರಿಗೆ ಬೇಕಾದಾಗ ಬಂದು ಹೋಗ್ತಾರಂತೆ. ಒಮ್ಮೆ ಹೋದರೆ ಮತ್ತೆ ಬರುವಾಗಲೇ ಕಾಲ್ ಮಾಡೋದಂತೆ, ಮತ್ತು ಆವಾಗಲೂ ಕಾಲ್ ಮಾಡೋದಂತೆ. ಫ್ರೆಂಡ್ಸ್, ನನಗೆ ಒಂಚೂರು ಸಮಯ ಕೊಡಲ್ಲ, ನನ್ನ ಆಸೆ ಕನಸುಗಳನ್ನ ಅರ್ಥ ಮಾಡ್ಕೊಳಲ್ಲ ಅಂತ ಹಂಚ್ಕೊಂಡಿದ್ದಾರೆ ನಮ್ಮ ಹತ್ರ. ಯಾರು ಇವರು ಕನಸುಗಳನ್ನ ಹಂಚ್ಕೊಳೋರಿದ್ದರೆ ಬೇಕು ಅಂತ ಹೇಳಿದ್ದಾರೆ. ನಂತರದಲ್ಲಿ, ನನ್ನ ಅರ್ಥ ಮಾಡಿಕೊಂಡು ನನ್ನ ಜೊತೆ ಇರುವ ಗಂಡು ಮೇಡಮ್ ಹೇಳಿರೋದು. ವ್ಯಕ್ತಿ ದಪ್ಪ ಇದ್ದರೂ ಪರವಾಗಿಲ್ಲ, ತೆಳ್ಳಗೆ ಮಾತ್ರ ಇರಬಾರ್ದು ಅಂತ ಹೇಳಿದ್ದಾರೆ. ನಂತರ ಗುಂಡನೆ ಮುಖ, ವೈಟಾಗಿರಬೇಕು ಅಂತ ಅವರು ಡಿಮ್ಯಾಂಡ್ ಮಾಡಿದ್ದಾರೆ. ಜಾತಿ ಯಾವುದೇ ಆದರೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಮನಸ್ಸು ಚೆನ್ನಾಗಿರಬೇಕು, ಹಾಗೆ ತುಂಬ ರೊಮ್ಯಾಂಟಿಕ್ ಆಗಿರಬೇಕು ಅಂತಲೂ ಹೇಳಿದ್ದಾರೆ. ಮತ್ತೊಂದು, ರೊಮ್ಯಾನ್ಸ್ ಮಾಡುವಾಗ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತ ಮೇಡಮ್ ಅವರು ಖಡಾಖಂಡಿತವಾಗಿ ಹೇಳಿದ್ದಾರೆ. ನಂತರದಲ್ಲಿ, ಗಂಡ ಬರ್ತಾರೆ, ಬೇಗ ಸಂಪರ್ಕಿಸಿ ಅಂತ ಒಂದು ಮಾಹಿತಿ ನೀಡಿದ್ದಾರೆ ಮೇಡಮ್ ಅವರು. ನಂತರ, ನನಗೆ ಒಳ್ಳೆ ರೀತಿಯ ಪ್ರೀತಿ ನೀಡಿದರೆ ನಿಮಗೆ ಸಾಕಷ್ಟು ಬೆಲೆ ಬಾಳುವ ಉಡುಗೊರೆಯನ್ನು ನೀಡುತ್ತೇನೆ, ಹಾಗೂ ನನ್ನ ಪ್ರೀತಿಯನ್ನು ಧಾರೆ ಎರೆಯುತ್ತೇನೆ ಅಂತ ಮೇಡಮ್ ಅವರು ಹೇಳಿದ್ದಾರೆ. ನನ್ನನ್ನು ನಿಮ್ಮ ಸ್ವಂತ ಹೆಂಡತಿಯಂತೆ ನೋಡಿಕೊಂಡರೆ ಮಾತ್ರ ನನ್ನ ಸಂಪರ್ಕ ಅಂತ ಮೇಡಮ್ ಅವರು ಒಂದು ಮಾಹಿತಿ ಕೊಟ್ಟಿದ್ದಾರೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಸಂಪರ್ಕ ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.